ಹಲೋ, ಮತ್ತೊಮ್ಮೆ ಸ್ವಾಗತ ಕರ್ನಾಟಕ ಆಕ್ಷನ್ ಪ್ರಾಪರ್ಟೀಸ್ ಯೂಟ್ಯೂಬ್ ಚಾನಲ್ಗೆ. ಇವತ್ತು ಎಕ್ಸಾಕ್ಟ್ಲಿ 1 ಮಂತ್ ಬ್ಯಾಕು ನಾನು BDA ಫ್ಲ್ಯಾಟ್ ಮೇಳದ ಬಗ್ಗೆ ಒಂದು ವಿಡಿಯೋ ಹಾಕಿದ್ದೆ. ತುಂಬ ಜನ ನೋಡಿ, ತುಂಬ ಜನ ಕ್ವಶನ್ಸ್ ಕೇಳಿ, ಸರ್ ಮತ್ತೆ ಯಾವಾಗ ಆಗುತ್ತೆ, ಎಲ್ಲಾಗುತ್ತೆ, ಯಾವ ಥರ ಆಗುತ್ತೆ ಅಂತ ತುಂಬ ಜನ ಕೇಳಿದ್ದಾರೆ. ಎಷ್ಟೋ ಜನಕ್ಕೆ ನಾನು ರೆಸ್ಪಾನ್ಸ್ ಮಾಡಿದ್ದೀನಿ. ಫ್ಲ್ಯಾಟ್ ಮೇಳ ಅಂದ್ಕೊಳ್ಳೆ ಏನು ಮೇಳದಲ್ಲೇ ಮಾತ್ರ ಸೇಲ್ ಮಾಡಲ್ಲ, ಡೈರೆಕ್ಟಾಗಿ ಕೂಡ BDA ಕೂಡ ಆಫೀಸ್ಗೆ ಹೋದರೆ ನೀವು ಅದನ್ನು ತೊಗೋಬೋದು ಅಂತ ಹೇಳಿದೆ. ಮೋಸ್ಟ್ಲಿ ಲುಕ್ಸ್ ಟು ಬಿ ತುಂಬ ಜನ ಡೌಟ್ ಇನ್ನೂ ಇದೆ. ಅದಕ್ಕೋಸ್ಕರ ಈ ವಿಡಿಯೋದಲ್ಲಿ BDA ಫ್ಲ್ಯಾಟ್ ಮೇಳ ಹೆಂಗಾಗಿತ್ತು, ಈಗ ಅದೇ ರೀಸನಲ್ಲಿ ನಾವು ತೊಗೋಬೇಕಂದ್ರೆ ಹೇಗೆ ತೊಗೋಬೇಕಂತೂ, ಏನು ಓಪನ್ ಆಪ್ಷನ್ ಇದೆ, ಎಲ್ಲೆಲ್ಲಿದೆ ಅಂತೇಳಿ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಸೊ BDA ಫ್ಲ್ಯಾಟ್, ಎಷ್ಟು ಫ್ಲ್ಯಾಟ್ಗಳು ಎಲ್ಲೆಲ್ಲಿ ಸೇಲ್ಗಿದೆ, ಯಾವ ಪ್ರೈಸಿಗೆ ಸೇಲ್ಗಿದೆ, ಎಷ್ಟು ಡಿಸ್ಟೆನ್ಸ್ ಇದೆ, ಅದು ಯಾವ ಥರ ಇದೆ, ಏನೇನು ಪಾಯಿಂಟನ್ನು ನಾವು ಗಮನದಲ್ಲಿ ಇಟ್ಕೋಬೇಕು ಇನ್ ಕೇಸಲ್ಲಿ ಇನ್ವೆಸ್ಟ್ ಮಾಡ್ತಾ ಇದ್ದೀವಿ ಅಂದರೆ. ಇಸ್ ಇಟ್ ಗುಡ್ ಟು ಇನ್ವೆಸ್ಟ್ಮೆಂಟ್ ಆರ್ ಇಟ್ಸ್ ಗುಡ್ ಟು ಎಂಡ್ ಯೂಸರ್, ಸ್ಟೇ ಆಗಲಿಕ್ಕೆ ಚೆನ್ನಾಗಿರುತ್ತಾ, ಎಷ್ಟು ಲೊಕೇಶನ್ಲಿದೆ, ಪ್ರೈಸ್ ಪಾಯಿಂಟ್ ಹೆಂಗಿದೆ, ಏನು ಎಕ್ಸ್ಟ್ರಾ ಪ್ರೈಸಸ್ ಕೂಡ ಆಗ್ಬೋದು ಅಂತ ಈ ವಿಡಿಯೋದಲ್ಲಿ ಕಂಪ್ಲೀಟಾಗಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಸೊ ಇವತ್ತು ಏಪ್ರಿಲ್ 13ನೇ ತಾರೀಕು ವಿಡಿಯೋ ಮಾಡ್ತಾ ಇದ್ದೀನಿ. ಸೊ BDA ಫ್ಲ್ಯಾಟ್ಗಳು ಎಲ್ಲೆಲ್ಲಿ ಅವೈಲೇಬಲ್ ಇದೆ ಡೈರೆಕ್ಟಾಗಿ ಪಬ್ಲಿಕ್ಗೆ ಓಪನ್ ಮಾರ್ಕೆಟಲ್ಲಿ ಅಂತ ನಾನು ನಿಮಗೆ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಫಸ್ಟು ಬೆಂಗಳೂರು BDA ವೆಬ್ಸೈಟ್ಗೆ ಹೋಗೋಣ. ಬೆಂಗಳೂರು BDA ವೆಬ್ಸೈಟ್ ಮತ್ತೆ ಚೇಂಜ್ ಆಗಿದೆ. ಇದು ಓಲ್ಡ್ ವೆಬ್ಸೈಟು, ನೀವು ನೋಡ್ಕೋಬೋದು, www.bengaluru.com. ಸೊ ಅದರಲ್ಲಿ ಹೊಸ ಲಿಂಕಿಗೆ ಇಲ್ಲೊಂದು ನೋಟಿಫಿಕೇಶನ್ ಇದೆ. ಇಫ್ ಯು ಕ್ಲಿಕ್ ಆನ್ ದ್ಯಾಟ್, ನೀವು ಹೋಗ್ತೀರಾ BDA ಕರ್ನಾಟಕ kbda.karnataka.government.in. ದಿಸ್ ಇಸ್ ಅ ರೈಟ್ ವೆಬ್ಸೈಟ್ ಆಸ್ ಪರ್ ದ ನೋಟಿಫಿಕೇಶನ್. ಬಿಫೋರ್ ಯು ಸ್ಟಾರ್ಟ್, ನೀವೇನಾದರೂ ಹೊಸದಾಗಿ ನನ್ನ ಚಾನಲ್ ನೋಡ್ತಾ ಇದ್ರೆ, ನಿಮಗೆ ಚಾನಲ್ನಲ್ಲಿರೋ ಕಂಟೆಂಟು ಇನ್ಫಾರ್ಮೇಷನ್ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ. ಕರ್ನಾಟಕದಲ್ಲಿ ನಡೆಯುವಂಥ ಕರ್ನಾಟಕ ಹೌಸಿಂಗ್ ಬೋರ್ಡ್ ಆಗಲಿ, ಅರ್ಬನ್ ಡೆವಲಪ್ಮೆಂಟ್ ಕಡೆಯಿಂದ ಏನೇ ಹೊಸ ಲೇಔಟು ಆಪ್ಷನ್ ಇದ್ದರೆ, ವಿ ವಿಲ್ ಬಿ ದ ಫಸ್ಟ್ ಗೈ ಟು ನೋಟಿಫೈ ಎವ್ರಿಬಡಿ ಅಕ್ರಾಸ್ ಬೀದರ್ ಟು ಬೆಂಗಳೂರು, ಬಳ್ಳಾರಿ ಟು ಮಂಗಳೂರು, ಎಲ್ಲ ಕಡೆ, ನಾರ್ತ್ ಈಸ್ಟ್, ಸೌತ್ ವೆಸ್ಟ್ ಕಡೆ ಎಲ್ಲ ಕಡೆಯಿಂದ. ಸೊ ಸಬ್ಸ್ಕ್ರೈಬ್ ಮಾಡಿ, ನೋಟಿಫಿಕೇಶನ್ ಸ್ವಿಚ್ ಆನ್ ಮಾಡಿ. ಲೆಟ್ಸ್ ಮೂವ್ ಆನ್. ಸೊ ನೀವು BDA ವೆಬ್ಸೈಟ್ ಬಂದಮೇಲೆ ಟೆಂಡರ್ಸ್ ಇದೆ, ಪ್ರೆಸ್ ರಿಲೀಸ್ ಇದೆ, ಇ ಆಕ್ಷನ್ ಇದೆ, ಎಲ್ಲ ನೋಡಿದ್ಮೇಲೆ ಕೊನೆಯಲ್ಲಿ ಬಲಗಡೆ ನಮಗೆ ಫ್ಲ್ಯಾಟ್ ಮೇಳ, ಫ್ಲ್ಯಾಟ್ಸ್ ಅಂತಿದೆ, ಇದರ ಮೇಲೆ ಕ್ಲಿಕ್ ಮಾಡಿ. ಸೊ ಆ್ಯಸ್ ಆಫ್ ಟುಡೇ, ಓಕೆ, 5 ಜಾಗದಲ್ಲಿ ಫ್ಲ್ಯಾಟ್ ಮೇಳ ಅಲ್ಲ, 5 ಜಾಗದಲ್ಲಿ ಫ್ಲ್ಯಾಟನ್ನು ತಗೊಳ್ಳೋಂತಹ ಒಂದು ಆಪರ್ಚುನಿಟಿ ಇದೆ ಬೆಂಗಳೂರಲ್ಲಿ. ಫಸ್ಟ್ ಒನ್ ಬಂದ್ಬಿಟ್ಟು ಕಣಿಮಿನಿಕೆ ಫೇಸ್ 2 ಕುಂಬಳಗೂಡು ಹತ್ರ ಬರುತ್ತೆ. ಅದರದ್ದು ಸಂಕ್ಷಿಪ್ತವಾಗಿ ಡೀಟೇಲ್ಸ್ ನಾನು ಈ ವಿಡಿಯೋದಲ್ಲಿ ಓದ್ಲಿಕ್ಕೆ ಹೋಗಲ್ಲ, ಇದು ಲಾರ್ಜರ್ಲಿ ನಾನು ನಿಮಗೆ ಎಲ್ಲ ಹೇಳ್ತಾ ಇದ್ದೀನಿ. ಸೊ ಪ್ರತಿಯೊಂದು ಲೊಕೇಶನ್ಗೂ ರಿವ್ಯೂ ಹೆಂಗಿದೆ, ಯಾವ ಪ್ರೈಸ್ ಇದೆ, ಏನು ಅಂತ ಹೇಳಿ ಪ್ರತಿಯೊಂದು ಲೊಕೇಶನ್ಗೂ ನನ್ನ ವಿಡಿಯೋ ಇನ್ನೊಂದು 2-3 ದಿವಸದಲ್ಲಿ ಬರುತ್ತೆ. ಇದು ಲಾರ್ಜರ್ಲಿ ನಿಮ್ಗೆ ಏನಾದರೂ ಕ್ವೈಟ್ ಇಂಟ್ರೆಸ್ಟೆಡ್ ಇದ್ದರೆ ಯು ಕ್ಯಾನ್ ಚೆಕ್ ಲೈಕ್ ದಿಸ್. ಫೇಸ್ 3ಯಲ್ಲಿದೆ ಕಣಿಮಿನಿ ಕುಂಬಳಗೂಡಲ್ಲಿ, ಕಣಿಮಿನಿ ಫೇಸ್ 4ಅಲ್ಲೂ ಇದೆ, ಅದು ಕುಂಬಳಗೂಡು. ಸೊ ಇಲ್ಲಿ ನೀವು ರೈಟ್ ಕ್ಲಿಕ್ ಮಾಡಿದ್ರೆ ಕೊಂಬಘಟ್ಟ ಫೇಸ್ 1 ಕೆಂಗೇರಿ ಹತ್ರ ಇದೆ. ಅಲ್ಲಿ ಪ್ರೈಸ್ ಬಂದು 25 ಲಕ್ಷ, ಇಲ್ಲಿ ಬಂದು 40 ಲಕ್ಷ, ಇಲ್ಲಿ ಬಂದು 30 ಲಕ್ಷ ನೀವು ನೋಡ್ಕೋಬೋದು. ಸೊ ಅದು ಬಿಟ್ಟರೆ ಕೊಂಬಘಟ್ಟ ಫೇಸ್ 2 ಕೆಂಗೇರಿ ಅಲ್ಲೂ ಕೂಡ ಇದೆ. ಅಲ್ಲಿ ಸ್ಟಾರ್ಟಿಂಗ್ ಪ್ರೈಸ್ ಬಂದ್ಬಿಟ್ಟು 32 ಲಕ್ಷ ಇದೆ. ಕೆಲವೊಂದು ಆಪ್ಷನಲ್ ಫೀಸ್ ಇದೆ, ಪಾರ್ಕಿಂಗ್ ಫೀಸ್ ಇದೆ, ವಾಟರ್ ಆ್ಯಂಡ್ ಎಲೆಕ್ಟ್ರಿಸಿಟಿ ಚಾರ್ಜ್ ಸಪ್ರೇಟ್ ಆಗಿದೆ. ಅದನ್ನೆಲ್ಲ ಹೆಂಗೆ ಅರ್ಥ ಮಾಡ್ಕೋಬೇಕಂತ ನಿಮಗೆ ಒಂದು ಎಕ್ಸಾಂಪಲು ಈ ವಿಡಿಯೋದಲ್ಲಿ ತಿಳಿಸ್ತೀನಿ. ಇನ್ನು ಉಳ್ಕಿದಿಲ್ಲ ಹೊಸ ವಿಡಿಯೋ ನಾನು ನೆಕ್ಸ್ಟ್ ಬಿಡ್ತಾ ಹೋಗ್ತೀನಿ. ಸೊ ಅದಾದಮೇಲೆ ಕೋನ್ದಾಸ್ಪುರ ವಿಲೇಜ್ ಫೇಸ್ 2 ಇದೆ. ಅಲ್ಲಿ ನಿಮಗೆ ಸ್ಟಾರ್ಟ್ ಆಗ್ತಾ ಇರೋದು 48 ಲ್ಯಾಕ್ಸಿಂದ, ಪಾರ್ಕಿಂಗ್ ಫೀಸ್ 25 ಲ್ಯಾಕ್ಸ್ ಆ ಥರ ಇರುತ್ತೆ. ಸೊ ಈ ಥರ ನೀವು ಖುದ್ದಾಗಿ ನೋಡ್ಕೋಬೋದು. ಏನು ನನ್ನ ವಿಡಿಯೋಗೆ ವೆಯ್ಟ್ ಮಾಡಬೇಕಂತೇನಿಲ್ಲ. ಕಂಪ್ಲೀಟಾಗಿ ರಿವ್ಯೂ ಬೇಕು, ಡೀಟೇಲ್ಸ್ ಬೇಕಂದರೆ ಯು ಕ್ಯಾನ್ ವೇಟ್ ಮೈ ವಿಡಿಯೋ. ಸೊ ಸಿಟಿ ಒಳಗಡೆ ತುಂಬ ಹತ್ತಿರದಲ್ಲಿ ನಾಗರಬಾವಿಯಲ್ಲಿದೆ. ನಾಗರಬಾವಿಯಲ್ಲಿರೋದು 3 BHK ಹೌಸು, ಚಂದ್ರ ಲೇಔಟ್ ಹತ್ರ. ಒನ್ ಆಫ್ ದ ಪಾಶ್ ಏರಿಯಾ, ವೆರಿ ಕ್ಲೋಸ್ ಟು ಮೆಜೆಸ್ಟಿಕ್, ಮೈಸೂರು ರೋಡ್, ನಾಯಿನ್ ಡೆಲ್ಲಿ ಸಿಗ್ನಲ್, ಜ್ಞಾನ ಭಾರತಿ. ತುಂಬ ಚೆನ್ನಾಗಿದೆ. ಮೈ ನೆಕ್ಸ್ಟ್ ವಿಡಿಯೋ ಇದ್ರ ಬಗ್ಗೆನೇ ಇರುತ್ತೆ. ತುಂಬ ಕಮ್ಮಿ ಆಪರ್ಚುನಿಟಿ ಇದೆ ಅಲ್ಲಿ, ಹೆಂಗೇನು ಅಂತ ಹೇಳ್ಕೊಡ್ತೀನಿ. ಸೊ ಅದು ಬಂದ್ಬಿಟ್ಟು ಲಾಸ್ಟ್ ಒನ್ ಇಸ್ ಆಲೂರ್ ಫೇಸ್ 1. ಓಕೆ, ನಾವು ಆಲೂರ್ ಫೇಸ್ 1 ಬಗ್ಗೆ ಈಗ ಫುಲ್ಲಾಗಿ ಮಾತಾಡ್ಬಿಡೋಣ. ಸೊ ಇನ್ನು ಉಳುಕಿದ್ದು ನನ್ನ ನೆಕ್ಸ್ಟ್ ವಿಡಿಯೋ ಬರುತ್ತೆ. ಲಾಸ್ಟ್ ಒನ್ ಇಸ್ ಆಲೂರ್, ಬೆಂಗಳೂರು ತುಮಕೂರು ರೋಡಲ್ಲಿದೆ. ನೀವು ಗೂಗಲಲ್ಲಿ ಗೋಲ್ಡನ್ ಪಾಲ್ಮರ್ ರೆಸಾರ್ಟು, ಟಾಟಾ ಅಪಾರ್ಟ್ಮೆಂಟ್ಸು, ಆಮೇಲೆ ಕರ್ನಾಟಕ ಸ್ಟೇಟ್ ಕ್ರಿಕೆಟ್ ಅಕಾಡೆಮಿ ಗ್ರೌಂಡ್ ಪಕ್ಕದಲ್ಲಿರುವಂತಹ ಲೇಔಟ್ ಇದು. ಸೊ ಎಲೆಕ್ಟ್ರಿಸಿಟಿ, ವಾಟರ್ ಚಾರ್ಜಸ್ ಎಲ್ಲ ಸೇರಿ 20,000 ಖರ್ಚಾಗುತ್ತೆ. ಪ್ರೈಸ್ ಬಂದುಬಿಟ್ಟು 11 ಲಕ್ಷ. ಇಟ್ ಇಸ್ ಜಸ್ಟ್ 1 BHK. ಇದ್ರ ಮೇಲೆ ನೀವು ಕ್ಲಿಕ್ ಮಾಡಿ ಒಳಗಡೆ ಹೋದರೆ ನಿಮಗೆ ಎಲ್ಲ ಡೀಟೇಲ್ಸು ಸಿಗುತ್ತೆ. ಓಕೆ,
ಫಸ್ಟ್ಗೆ ಲೊಕೇಶನ್ನ ತೋರಿಸ್ಬಿಡ್ತೀನಿ. ಸೊ ಇದು ಬಂದಿರೋದು ಆಲೂರು BDA ಫ್ಲಾಟ್ ಬ್ಲಾಕ್ 7ನಲ್ಲಿರುವಂತಹ ಸೈಟ್ಗಳು. ಎಷ್ಟು ನಂಬರ್ ಇದೆ ಅಂತ ತೋರಿಸ್ಕೊಡ್ತೀನಿ. ಸೊ ಅದನ್ನು ನಿಮಗೆ ಇದರಲ್ಲಿ, ಸೊ ಈ ಲೊಕೇಶನ್ನ ನೀವು ಸ್ಲೋ ಮಾಡಿದ್ರೆ, ಓಕೆ, ಯು ಕ್ಯಾನ್ ಸಿ ಹಿಯರ್ ಆಲೂರು ಕರ್ನಾಟಕ ಸ್ಟೇಟ್ ಕ್ರಿಕೆಟ್ ಅಕಾಡೆಮಿ, ಕ್ರಿಕೆಟ್ ಗ್ರೌಂಡ್ ನಂಬರ್ 3, ಗ್ರೌಂಡ್ ನಂಬರ್ 2, ಗ್ರೌಂಡ್ ನಂಬರ್ 1. ಇಲ್ಲೇ ಕೂಡ ಪ್ರಾಕ್ಟೀಸ್ ತುಂಬ ಜನ ಮಾಡ್ತಾ ಇರ್ತಾರೆ. ಅದ್ರ ಎದುರುಗಡೆನೆ ನಿಮಗೆ ಗೋಲ್ಡನ್ ಪಾಲ್ಮಾ ಹೋಟೆಲ್ ಆ್ಯಂಡ್ ಸ್ಪಾ ಬೆಂಗಳೂರು ಇದೆ. ಇಟ್ ಈಸ್ ಒನ್ ಆಫ್ ದ ಬೆಸ್ಟ್ ಫೇಮಸ್ ರೆಸಾರ್ಟ್ ಇದು ಫಾರ್ ಟೀಮ್ ಔಟಿಂಗ್. ಸೊ ಅದು ಬಿಟ್ಟರೆ ಇನ್ನು ಮಿನಿಮೈಸ್ ಮಾಡ್ತಾ ಹೋದರೆ ಈ ರೋಡ್ ಬಂದುಬಿಟ್ಟು ನಮಗೆ ಏನು ಹೇಳ್ತಾರೆ ಅಂದರೆ, ಇದು ಬಂದುಬಿಟ್ಟು ಹಸ್ಕೂರ್ ರೋಡ್ ಅಂತ ಹೇಳ್ತಾರೆ. ಸೊ ಇನ್ನೂ ಮಿನಿಮೈಸ್ ಮಾಡಿದ್ರೆ ನಿಮಗೆ ಯುನಿಬಿಕ್ ಫ್ಯಾಕ್ಟ್ರಿ ಬರುತ್ತೆ, ಇಂಡಸ್ಟ್ರಿಯಲ್ ಏರಿಯಾ. ಇನ್ನೊಂದು ಸ್ವಲ್ಪ ಕೆಳಗಡೆ ಬಂದರೆ ಹೆಗ್ಗಡೆ ದೇವನಪುರ ಬರುತ್ತೆ. ಇನ್ನೊಂದು ಸ್ವಲ್ಪ ಬಂದರೆ ಮಾಕಳಿ. ನೀವೇನಾದರೂ ನೆಲಮಂಗಲ ಕಡೆ ಹೋದರೆ, ಹಾಸನ್ ಕಡೆ ಹೋಗೋರು, ತುಮಕೂರು, ಪುನಾ ಬೆಂಗಳೂರು ಹೋಗೋರಿಗೆ ಮಾಕಳಿ ಈಸ್ ಒನ್ ಆಫ್ ದ ಹಳ್ಳಿ ನಿಮಗೆ ಮೈನ್ ರೋಡ್ಗೆ ಅಟ್ಯಾಚ್ ಆಗಿದೆ. ಮೋಸ್ಟ್ಲಿ ಇಲ್ಲಿಂದ ಈ ಆಲೂರು BDA ಫ್ಲಾಟ್ ಬ್ಲಾಕ್ 7ಗೆ ಅಪ್ರಾಕ್ಸಿಮೇಟ್ಲಿ 2-2.5 ಕಿಲೋಮೀಟರ್ ಇರ್ಬೋದು ಅನ್ಕೊತೀನಿ. ಸೊ ನಿಮಗೆ ನೈಸ್ ರೋಡ್ ಜಂಕ್ಷನ್ ಆದಮೇಲೆ ಒಂದು 3-4 ಕಿಲೋಮೀಟರ್ ಆದಮೇಲೆ ಬರುತ್ತೆ. ಸೊ ಇನ್ನೂ ಒಂದು ಸ್ವಲ್ಪ ಮಿನಿಮೈಸ್ ಮಾಡಿದ್ರೆ ನಿಮಗೆ ಐಕ್ಯ ಇದೆ. ಐಕ್ಯವರೆಗೂ ಮೆಟ್ರೋ ಬಂದುಬಿಟ್ಟಿದೆ ಆಲ್ರೆಡಿ, ಎಲ್ಲರಿಗೂ ಗೊತ್ತಿರೋದೆ. ಸೊ ಐಕ್ಯದಿಂದ ಮೋಸ್ಟ್ಲಿ ಒಂದು 7-8 ಕಿಲೋಮೀಟರ್ ಆಗ್ಬೋದು. ಸೊ ಯಶವಂತಪುರದಿಂದ ನನಗನ್ಸಿದ ಮಟ್ಟಿಗೆ ಒಂದು 12-13 ಕಿಲೋಮೀಟರ್ ಆಗ್ಬೋದು ಅನ್ಕೊತಾ ಇದ್ದೀನಿ. ಸೊ ಇನ್ನೂ ಮಿನಿಮೈಸ್ ಮಾಡಿದ್ರೆ ಈ ಎಕ್ಸಾಕ್ಟ್ಲಿ ಕೆಂಪು ಕಲರ್ ಏನು ಕಾಣ್ತಾ ಇದೆಯಲ್ಲ, ಇದು ಬಂದುಬಿಟ್ಟು ಫ್ಲ್ಯಾಟ್ ಇರುವಂತಹ ಜಾಗ. ಬೆಂಗಳೂರು ಸಿಟಿ ಸೆಂಟ್ರಲ್ ಇಲ್ಲಿದೆ, ಕೆ ಆರ್ ಪುರ ಇಲ್ಲಿದೆ. ನೀವೇನಾದರೂ ಹೆಬ್ಬಾಳಲ್ಲಿ ಕೆಲಸ ಮಾಡೋರು, ಏರ್ಪೋರ್ಟ್ ಕಡೆ ಕೆಲಸ ಮಾಡೋರಿಗೆ ಇದು ಹೇಳಿ ಮಾಡಿದಂಥ ಇನ್ವೆಸ್ಟ್ಮೆಂಟು ಅಥವಾ ಪರ್ಸ್ನಲ್ ಯೂಸ್ಗೆ ಆಗ್ಬೋದು. ಬಟ್ 1 BHK ಹೌಸು, ನಿಮಗೆ ಅದರ ಬಗ್ಗೆ ಗಮನ ಇರಲಿ. ಇನ್ನೊಂದು ಸ್ವಲ್ಪ ಮಿನಿಮೈಸ್ ಮಾಡಿದ್ರೆ ಈ ಥರ ಎಲ್ಲ ಬೆಂಗಳೂರಿಂದ ಇಷ್ಟು ದೂರದಲ್ಲಿದೆ. ಸೊ ಎಕ್ಸಾಕ್ಟ್ಲಿ ಎಷ್ಟು ದೂರ ಇದೆ ಅಂತ ನೋಡೋಣ ಬನ್ನಿ. ಮೆಜೆಸ್ಟಿಕ್ಕಿಂದ ನೋಡ್ಬಿಡೋಣ, ಜಸ್ಟ್ ಟು ಬೆನಿಫಿಟ್ ಆಫ್ ಎವ್ರಿಬಡಿ. ಯು ಕ್ಯಾನ್ ಸಿ ದಿಸ್. ಇಲ್ಲಿ ಬಂದ್ಬಿಟ್ಟು ನಾವು ಮೆಜೆಸ್ಟಿಕ್ ಹಾಕೋಣ. ಎಸ್, ಮೆಜೆಸ್ಟಿಕ್ಕಿಂದ ಹೇಳಿದ್ರೆ ಎಕ್ಸಾಕ್ಟ್ಲಿ 22 ಕಿಲೋಮೀಟರ್ ಇದೆ. ಓಕೆ, ಮೆಜೆಸ್ಟಿಕ್ಕಿಂದ 22. ಐ ಥಿಂಕ್ ಯಶವಂತಪುರದಿಂದ ನನಗನ್ಸಿದ ಮಟ್ಟಿಗೆ ಒಂದು 15 ಕಿಲೋಮೀಟರ್ ಹಂಗೆ ಕಾಣುತ್ತೆ. ಐಕ್ಯದಿಂದ 8 ಕಿಲೋಮೀಟ್ರು, ದಾಸನಪುರದಿಂದ ಮೋಸ್ಟ್ಲಿ ಒಂದು 4 ಕಿಲೋಮೀಟರ್ ಇರ್ಬೋದು ಅನ್ಕೊತೀನಿ. ಇಲ್ಲೇ ತೋರಿಸುತ್ತೆ. ಓಕೆ, ಈ ಥರ ಇದೆ. ಸೊ ದಿಸ್ ಹೌ ಇಟ್ ಇಸ್. ಇನ್ ಕೇಸ್ ನೀವೇನಾದರೂ ಹೆಬ್ಬಾಳದಲ್ಲಿ ಕೆಲಸ ಮಾಡ್ತಿದ್ರೆ 21 ಕಿಲೋಮೀಟರ್ ಇದೆ. ಮಲ್ಟಿಪಲ್ ಸೋರ್ಸ್ ಇದೆ ಬಂದು ಹೋಗಲಿಕ್ಕೆ. ನಿಮಗೆ ಏನಾದರೂ ಯಶವಂತಪುರದಿಂದ ಏನಾದರೂ ಬೇಕಂದರೆ ಔಟರ್ ರಿಂಗ್ ರೋಡಿಂದ ನೋಡಿದ್ರೆ ಕೇವಲ 15 ಕಿಲೋಮೀಟ್ರ್, ನಾನು ಹೇಳ್ದಂಗೆ ಎಕ್ಸಾಕ್ಟ್ಲಿ. ಸೊ ನಿಮಗೆ ನೈಸ್ ರೋಡ್ ಜಂಕ್ಷನಿಂದ ಏನಾದರೂ ನೋಡ್ಕೋಬೇಕು ಅಂತಂದರೆ, ನೀವೇನಾದರೂ ಎಲೆಕ್ಟ್ರಾನಿಕ್ ಸಿಟಿ ನೈಸ್ ರೋಡ್ ಜಂಕ್ಷನಿಂದ ಒಂದು 13 ಕಿಲೋಮೀಟರ್ ಇದೆ. ಸೊ ಪೂನಾ ಬೆಂಗಳೂರು ರೋಡಿಂದ ನಿಮಗೆ ಏನಾದರೂ ಅಪ್ರಾಕ್ಸಿಮೇಟ್ಲಿ ಇದನ್ನು ನೋಡ್ಕೋಬೇಕಂತಂದರೆ, ನಾನು ಹೇಳ್ದಂಗೆ ಎಕ್ಸಾಕ್ಟ್ಲಿ 3 ಕಿಲೋಮೀಟರ್ ಒಳಗಡೆನೇ ಇದೆ ಇದು. ಸೊ ಇಟ್ ಈಸ್ ವೆರಿ ವೆರಿ ಗುಡ್ ಲೊಕೇಶನ್. ಸೊ ಆ್ಯಸ್ ಎಕ್ಸ್ಪ್ಲೈನ್ಡ್, ಬೈಪಾಸ್ಗೆ ಪುನಾ ಬೆಂಗಳೂರು ರೋಡ್ಗೆ 3 ಕಿಲೋಮೀಟ್ರು, ನೈಸ್ ರೋಡ್ಗೆ 6 ಕಿಲೋಮೀಟ್ರು, ಯಶವಂತಪುರಕ್ಕೆ 13 ಕಿಲೋಮೀಟ್ರು, ಮೆಜೆಸ್ಟಿಕ್ಗೆ ಅಪ್ರಾಕ್ಸಿಮೇಟ್ಲಿ 21-22 ಕಿಲೋಮೀಟರ್ ಆಗುತ್ತೆ. ಗ್ರೇಟ್ ಲೊಕೇಶನ್. ನೀವು ಇದನ್ನು ಝೂಮ್ ಮಾಡಿದ್ರೆ ಅದರಲ್ಲಿ ಹತ್ತಿರದಲ್ಲಿರುವಂತಹ ಡೆವಲಪ್ಮೆಂಟ್ಗಳನ್ನ ನೀವೇ ಕೂಡ ನೋಡ್ಬೋದು. ಸೊ ಅದನ್ನು ನಿಮಗೆ ತೋರಿಸ್ಬಿಡ್ತೀನಿ. ಓಕೆ, ಸೊ ಈ ಎಲ್ಲ ಇದೆಯಲ್ಲ, ಇದೇ ನಿಮಗೆ ಕಾಣ್ತಾ ಇದೆಯಲ್ಲ, ಸೊ ಇವೆಲ್ಲ ಬಂದುಬಿಟ್ಟು BDA ಅಂತ ಕಟ್ಟಿರುವಂಥ ಫ್ಲ್ಯಾಟ್ಗಳು. 1 BHK 2 BHK ಈ ಥರ ಮಲ್ಟಿಪಲ್ ಇದರಲ್ಲಿ ಇರ್ಬೋದು ಅಂತ ಕಂಡುಬರುತ್ತೆ. ಸೊ ಇದಾಗಿರುತ್ತೆ. ಸೊ ಇದಾದಮೇಲೆ ಮತ್ತೆ ನಾವು ವೆಬ್ಸೈಟಿಗೆ ಹೋಗೋಣ. ವೆಬ್ಸೈಟಿಗೆ ಹೋಗಿ ಕೆಳಗಡೆ ಬಂದರೆ ಏನೇನು ಅಮ್ಯುನಿಟೀಸ್ ಇದೆ ಅಂತ ಓದಿಬಿಡ್ತೀನಿ. ಇಲ್ಲಿರೋದು ಕನ್ಸ್ಟ್ರಕ್ಷನ್ ಆಫ್ 1 BHK ಬೇಸ್ಮೆಂಟ್ ಗ್ರೌಂಡ್ ಪ್ಲಸ್ 3 ಫ್ಲೋರ್ಸ್ ಅಂತ ಹಾಕಿದ್ದಾರೆ. ಸೊ ಪವರ್ ಸಪ್ಲೈ, BWSSB, ಕಾವೇರಿ ವಾಟರ್ ಸಪ್ಲೈ, ಪಾರ್ಕ್, 2 ಸ್ಟೇರ್ಕೇಸ್, 2 ಲಿಫ್ಟ್ ಫಾರ್ ಈಚ್ ಬ್ಲಾಕ್, ಕಾಮನ್ ಏರಿಯಾ ಆ್ಯಂಡ್ ಸ್ಟ್ರೀಟ್ ಲೈಟ್, ಜನರೇಟರ್ ಇದೆ, ಜನರೇಟರ್ ಬ್ಯಾಕಪ್ ಕೂಡ ಇದೆ ಅಂತ ಹೇಳ್ತಾ ಇದ್ದಾರೆ. ವಿಲೇಜ್ ಬಂದ್ಬಿಟ್ಟು ಆಲೂರು ವಿಲೇಜು ನಿಯರ್ ಬೆಂಗಳೂರು ತುಮಕೂರು ರೋಡ್ ಅಂತಿದೆ. ಶೇರ್ ವಿಲ್ಲ ಟೆಕ್ನಾಲಜಿ ಟೈಪ್ ಆಫ್ ಕನ್ಸ್ಟ್ರಕ್ಷನ್ ಇದೆ. ಕ್ಯಾಸ್ಟ್ ಇನ್ಸ್ಟಿಟ್ಯೂಟ್ ಶೇರ್ ವಾಲ್ ಟೆಕ್ನಾಲಜಿ ಅನ್ನೋ ಇದರ ಮೇಲೆ ಮಾಡಿದ್ದಾರೆ. ಫ್ಲೋರಿಂಗ್ ಬಂದ್ಬಿಟ್ಟು ವೆಟ್ರಿಫೈಡ್ ಟೈಲ್ಸ್ 2x2 ಹಾಕಿದ್ದಾರೆ. ಬೆಡ್ರೂಮ್ ಆಂಟಿಸ್ಕಿಡ್ ಟೈಲ್ ಫಾರ್ ಟಾಯ್ಲೆಟ್ ಅಂತ ಹಾಕಿದ್ದಾರೆ. ಸೊ ಸಾದರಲ್ಲಿ ಕಾಮನ್ ಏರಿಯಾದಲ್ಲಿ ಸಾದರಲ್ಲಿ ಗ್ರಾನೈಟ್ ಹಾಕಿದ್ದಾರೆ. ಸೊ ಸ್ಟೇನ್ಲೆಸ್ ಸ್ಟೀಲ್. ಓಕೆ, ಎಲ್ಲ ಡೀಟೇಲ್ಸ್ ತುಂಬ ಪ್ರಿಟಿ ಮಚ್ ಯಾರು ನಾರ್ಮಲ್ ಕನ್ಸ್ಟ್ರಕ್ಷನ್ಗೆ ಏನು ಯೂಸ್ ಮಾಡ್ತಾರಲ್ಲ, ವೆಟ್ರಿಫೈಡ್ ಟೈಲು, ಗ್ರಾನೈಟು ಅವು ಎಲ್ಲ ಯೂಸ್ ಮಾಡಿದ್ದಾರೆ.
ಸೊ ಗ್ಲಾಸು ಕೂಡ ರಿಮೂವಬಲ್ ನಾನ್ ರಿಮೂವಬಲ್ ಇದೆ. ರೆಡಿ ಟು ಮೂವ್ ಫ್ಲಾಟ್ ಇದೆ, ಇದು ರೆಡಿಯಾಗಿದೆ. ತುಂಬ ಹಳೆ ಎಷ್ಟು ವರ್ಷ ಹಳೆದನ್ನು ಗೊತ್ತಿಲ್ಲ, ಬಟ್ ಹೆಂಗೆ ತಿಳ್ಕೊಬೇಕು ಅಂತ ನಾನು ನಿಮ್ಗೆ ಹೇಳ್ತೀನಿ. ಆಸ್ಕಿಂಗ್ ಪ್ರೈಸ್ 11 lakh. ಓಕೆ, ಸೊ ನಿಮ್ಗೆ ಏನಾದರೂ ಪ್ಲಾನ್ ಬೇಕಂದ್ರೆ ಇಲ್ಲೇ ಇದೆ, ಪ್ಲಾನು ಡೌನ್ಲೋಡ್ ಮಾಡ್ಕೊಂಬಿಡಿ. ಸೊ ಡೌನ್ಲೋಡ್ ಮಾಡ್ಕೊಂಬಿಟ್ಟು ನೀವು ಸ್ವಲ್ಪ ಝೂಮ್ ಮಾಡಿದ್ರೆ ನಾನು ನಿಮಗೆ ಫ್ಲೋರ್ ಪ್ಲಾನನ್ನು ನಾನು ನಿಮಗೆ ತೋರಿಸ್ಕೊಡ್ತೀನಿ. ಐ ಥಿಂಕ್ ಒಂದು ಫ್ಲೋರಲ್ಲಿ ಇದೊಂದು ರೂಮು, ಒಂದು ಬಿ ಎಚ್ ಕೆ, ಇದೊಂದು ಬಿ ಎಚ್ ಕೆ, ಇದೊಂದು ಬಿ ಎಚ್ ಕೆ, ಇದೊಂದು ಬಿ ಎಚ್ ಕೆ, 5, 6, 7, 8 ಈ ಥರ ಅಪ್ ಹೋದ್ಮೇಲೆ ನಿಮಗೆ ಲೆಫ್ಟಿಗೆ ಹೋಗಿ 2, 3, 4, 5, 6 ಐ ಥಿಂಕ್ ತುಂಬ ವೆಂಟಿಲೇಷನ್ ಸುತ್ತಲೂ ಇದೆ. ಟಿಪಿಕಲ್ ಎಂಟ್ರಿ ನೋಡಬೇಕಂದ್ರೆ ಏನಿಲ್ಲ, ಸಿಂಪಲ್ ಆಗಿದೆ. ಎಂಟ್ರಿಯಲ್ಲಿ ಲಿವಿಂಗ್ ರೂಮ್ ಇದೆ, ಜಸ್ಟ್ ಫರ್ದರ್ ಕಿಚನ್ ಅಂತ ಮೆನ್ಷನ್ ಮಾಡಿದ್ದಾರೆ. ಇದು ಬಂದ್ಬಿಟ್ಟು ಬೆಡ್ರೂಮ್ ಅಂತ ಹೇಳಿದ್ದಾರೆ. ಬಾತ್ರೂಮು ಮತ್ತು ಅಟ್ಯಾಚ್ ಇಲ್ಲ, ಇದು ಹೊರಗಡೆ ಸಿಂಪಲ್ ಆಗಿ ಡಯಾಗ್ರಾಮ್ ಇದೆ. ಇದನ್ನು ಕೂಡ ಡೌನ್ಲೋಡ್ ಮಾಡಿಕೊಂಡು ಪ್ರಿಂಟ್ಔಟ್ ತೊಗೊಳ್ಳಿ ಇನ್ ಕೇಸ್ ನೀವು ಅಲ್ಲಿ ಏನಾದರೂ ಹೋಗೋಂಗಿದ್ರೆ ನಿಮಗೆ ಈಸಿ ನ್ಯಾವಿಗೇಷನ್ ಆಗುತ್ತೆ. ಸೊ ಈ ಥರ ಇದೆ. ಸೊ ಎಲ್ಲ ಡೀಟೇಲ್ಸ್ ಆಯಿತು. ಎಷ್ಟು ಬ್ಲಾಕಲ್ಲಿದೆ ಇರೋದು? ಒಂದೇ ಒಂದು ಬ್ಲಾಕಲ್ಲಿ. ಜಸ್ಟ್ ಪ್ರೊಸೀಡ್ ಟು ಬುಕ್ ಹೋಗಿ. ಸೊ ಇದಾದಮೇಲೆ ನಿಮಗೆ ಎಷ್ಟಿದೆ ಅಂತ ಗೊತ್ತಾಗ್ಬಿಡುತ್ತೆ. ಗ್ರೀನಲ್ಲಿರೋದೆಲ್ಲ ಅವೈಲೇಬಲ್ ಫ್ಲ್ಯಾಟ್ಸು, ಸೋಲ್ಡ್ ಫ್ಲ್ಯಾಟ್ಸು, ಅಲಾಟೆಡ್ ಫ್ಲ್ಯಾಟ್ಸು, ರಿಸರ್ವ್ಡ್ ಫ್ಲ್ಯಾಟ್ಸು. ಸೊ ಅವೈಲೇಬಲ್ ಅಂದರೆ ಗ್ರೀನ್ ಕಲರ್ ಇದ್ದರೆ ಇನ್ನೂ ಅವೈಲೇಬಲ್ ಇದೆ. ಸೆಕೆಂಡ್ ಫ್ಲೋರ್, ಥರ್ಡ್ ಫ್ಲೋರಲ್ಲಿ ಆ ಪರ್ಟಿಕ್ಯುಲರ್ ಬ್ಲಾಕಲ್ಲಿ. ಗ್ರೌಂಡ್ ಫಸ್ಟಲ್ಲಿ ಇಲ್ಲ, ಥರ್ಡ್ ಫ್ಲೋರ್ ಐ ಥಿಂಕ್ ಟಾಪ್ ಫ್ಲೋರ್ ಅನ್ಕೊತೀನಿ ನನ್ನ ಗೆಸ್ಟ್ ಪ್ರಕಾರ. ಸೆಕೆಂಡ್ ಮತ್ತು ಥರ್ಡ್ ಫ್ಲೋರಲ್ಲಿ ಮಾತ್ರ ಖಾಲಿ ಇದೆ. ಟೋಟಲ್ 8 1 BHK ಹೌಸ್ ಇಲ್ಲಿರೋದು ಬುಕ್ ಮಾಡಲಿಕ್ಕೆ. ಸೋಲ್ಡನ್ನು ಇನ್ನು ಉಳಿಕಿದ್ದು ಮಾರ್ಕ್ ಮಾಡ್ಬೋದಾಗಿತ್ತು, ಮಾರ್ಕ್ ಮಾಡಿಲ್ಲ. ಮೋಸ್ಟ್ಲಿ ಇವತ್ತು ಯಾರಾದರೂ ಇಲ್ಲ ನಾಳೆ ಯಾರಾದರೂ ಬುಕ್ ಮಾಡಿದ್ರೆ ಯಾವುದಾದ್ರೂ ಒಂದನ್ನು. ಸೊ ಇಫ್ ಯು ಚೆಕ್ ದಿಸ್ ವೆಬ್ಸೈಟ್ ನಾಳೆ ನಾಡಿದ್ದು ಯಾವಾಗಾದರೂ, ಇಫ್ ಎನಿಥಿಂಗ್ ಇನ್ ರೆಡ್ ಕಲರ್ ಇಟ್ಸ್ ಆಲ್ರೆಡಿ ಸೋಲ್ಡ್, ಸಂಬಡಿ ಬುಕ್ಡ್ ಅಂತ. ಅಲಾಟೆಡ್ ಫ್ಲಾಟ್ಸ್ ಅಂತಿದ್ರೆ ಪ್ರಾಬ್ಲಿ ಪ್ರೀವಿಯಸ್ಲಿ ಯಾವಾಗ ಲೇಔಟ್ ಆಲೂರು ಫ್ಲಾಟನ್ನು ಮಾಡಿರ್ತಾರಲ್ಲ ಅವಾಗ ಅರ್ಜಿ ಕರೆದಾಗ ಯಾರು ಅಲಾಟ್ ಆಗಿದೆ ಅದೆಲ್ಲ ಅಲಾಟೆಡ್ ಫ್ಲಾಟಲ್ಲಿ ಬರುತ್ತೆ. ಬಟ್ ಇದು ಎಲ್ಲರದ್ದು ಕೊಟ್ಬಿಟ್ಟು ಏನು ಕೊಟ್ಟಿಲ್ಲ ಡೀಟೇಲ್ಸು. ಅವೈಲೇಬಲ್ ಏನೀಗ ಫಸ್ಟ್ ಇನ್ ಫಸ್ಟ್ ಔಟ್ ಬುಕಿಂಗ್ ಇದೆ ಅವ್ರು ಮಾತ್ರ ಕೊಟ್ಟಿದ್ದಾರೆ. ಯಾರು ರಿಸರ್ವ್ ಕೂಡ ಮಾಡಿಲ್ಲ. ರಿಸರ್ವ್ ಅಂದರೆ ಇನ್ ಕೇಸ್ ಯಾರಾದರೂ ಬ್ಲಾಕ್ ಮಾಡಿ ಪೇಮೆಂಟನ್ನು ಮಾಡಿ 1 ದಿವಸ 2 ದಿವಸ ಬ್ಲಾಕ್ ಮಾಡೋ ಚಾನ್ಸಸ್ ಇದೆ, ಅದನ್ನು ಕೂಡ ನೋಡ್ಕೋಬೋದು. ಈ ಥರ ಎಲ್ಲ ಸೆಲೆಕ್ಟ್ ಮಾಡಿ. ಥಿಂಕ್ ದಟ್ ಯು ಆರ್ ಗೋಯಿಂಗ್ ಫಾರ್ 303 ಥರ್ಡ್ ಫ್ಲೋರ್, ಟೆಂಟೇಟಿವ್ 11 lakhs. ಟೆಂಟೇಟಿವ್ ಕಾಸ್ಟ್ ಅಂತಿದೆ. ಐ ಥಿಂಕ್ ಪ್ರೈಸ್ ಏನು ವೇರಿಯೇಷನ್ ಆಗಲ್ಲ ಅನ್ಕೊತೀನಿ. ಸೊ ಅಪ್ಲಿಕೇಶನ್ ಮನಿ 1,37,000 ನೀವು ಅಡ್ವಾನ್ಸ್ ಪೇ ಮಾಡಲೇಬೇಕು. ಇನ್ ಕೇಸ್ ನೀವು SC ST ಕ್ಯಾಟಗರಿಯಲ್ಲಿ ಬಂದರೆ 55,000 ಕೊಟ್ಟರೆ ಸಾಕು ಬುಕಿಂಗಿಗೆ. 50% ಡಿಸ್ಕೌಂಟ್ ಕೊಟ್ಟಿದ್ದಾರೆ ಬುಕಿಂಗ್ಗೆ. ಇನ್ ಫರ್ದರ್ 55,000 ಆಮೇಲೆ ಕೊಡಬೇಕಾ ಕೊಡಬಾರ್ದಾ ಎಲ್ಲೂ ಮೆನ್ಷನ್ ಮಾಡಿಲ್ಲ. ಬಟ್ ಆಸ್ ಆಫ್ ನಾವು ಬುಕ್ ಮಾಡಬೇಕಂದ್ರೆ SC STಗೆ ಸ್ವಲ್ಪ ಕಮ್ಮಿ ಅಮೌಂಟ್ ಇದೆ, ಜನರಲ್ ಕ್ಯಾಟಗರಿಯವರು ಸ್ವಲ್ಪ ಜಾಸ್ತಿ ಇದೆ. ಸೊ ನೀವು ಡೈರೆಕ್ಟಾಗಿ ಫ್ಲಾಟ್ ಬುಕ್ ನಾವು ಅಂತಲೇ ಹಾಕಿಬಿಡ್ಬೋದು. ಫ್ಲಾಟ್ ಬುಕ್ ನಾವು ಕೊಟ್ಬಿಟ್ರೆ ಆಲೂರು ಫೇಸ್ 1 303 ಟೋಟಲ್ ಏರಿಯಾ, ಅಪ್ಲಿಕೆಂಟ್ ಮನಿ, SC ST ಇಷ್ಟೆಲ್ಲ ಬರುತ್ತೆ. ಇನಿಷಿಯಲ್ ಓಕೆ, ದಿಸ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ದ ಇನಿಷಿಯಲ್ ಡೆಪಾಸಿಟ್ ಅಮೌಂಟ್ ಶೆಲ್ ಬಿ ಅಡ್ಜಸ್ಟೆಡ್ ಇನ್ ದ ಕಾಸ್ಟ್ ಆಫ್ ದ ಫ್ಲಾಟ್. ಓಕೆ, ನೀವು ಈಗೇನು ಕೊಡ್ತಾ ಇದ್ದೀರಾ 1,37,000 ಅಂದರೆ ಅದು ಟೋಟಲ್ 11 lakh ಅಲ್ಲಿ ನಾಳೆ NOC ಅಲಾಟ್ಮೆಂಟ್ ಲೆಟರ್ ಕೊಟ್ಟಾಗ ಅಡ್ಜಸ್ಟ್ ಮಾಡ್ತಾರೆ. ಆಫ್ಟರ್ ಪೇಯಿಂಗ್ ದ ಇನಿಷಿಯಲ್ ಡೆಪಾಸಿಟ್ ಬ್ಯಾಲೆನ್ಸ್ ಅಮೌಂಟ್ ಇಸ್ ಟು ಬಿ ಡಿಪಾಸಿಟ್ ವಿತ್ ಇನ್ ದ 180 days ಫ್ರಮ್ ದ ಡೇಟ್ ಆಫ್ ಇಶ್ಯೂ ಆಫ್ ದ ಅಲಾಟ್ಮೆಂಟ್ ಲೆಟರ್ ಅಂಡ್ ದ ಬ್ಯಾಂಕ್ NOC. ಎಸ್, ನೀವೀಗ ಇದನ್ನು ಬುಕ್ ಮಾಡಿದ್ಮೇಲೆ ವೆರಿ ಶಾರ್ಟ್ಲಿ, ಐ ಥಿಂಕ್ 1 ದಿವಸ ಆಗಲಿ 3 ದಿವಸ ಆಗಲಿ 1 ವಾರ 15 1 ತಿಂಗಳಲ್ಲಿ ಮ್ಯಾಕ್ಸಿಮಮ್ 45 ಡೇಸಲ್ಲಿ ನಿಮಗೆ ಅಲಾಟ್ಮೆಂಟ್ ಲೆಟರು ಮತ್ತು NOC ಕೊಡ್ತಾರೆ. ನೀವು ಅದನ್ನು ತೊಗೊಂಡ್ಬಿಟ್ಟು ಆಮೇಲೆ ಅದಾದಮೇಲೆ 180 ಡೇಸಲ್ಲಿ ನೀವು ಅದನ್ನು ಪೇಮೆಂಟ್ ಮಾಡಬೇಕು, ಫರ್ದರ್ ಪೇಮೆಂಟ್. ಫಾರ್ ಎಕ್ಸಾಂಪಲ್ 11 lakhsಗೆ ಈಗ 1,37,000 ಕೊಟ್ಟರೆ ರಿಮೈನಿಂಗ್ ಮೋಸ್ಟ್ಲಿ 9.5 lakh ಏನೋ ಕೊಡಬೇಕಾಗುತ್ತೆ. ಅದನ್ನು ನೀವು ಸ್ವಲ್ಪ ಟೈಮ್ ತೊಗೊಂಡು 3 ತಿಂಗಳು ಟೈಮ್ ತೊಗೊಂಡು ಪೇ ಮಾಡ್ಬೋದು. ಲೋನ್ಗೆ ಹೋಗಿದ್ರೆ ಲೋನ್ಗೆ ಹೋಗ್ಬೋದು, ಬಿಕಾಸ್ ಇಸ್ ಆಲ್ರೆಡಿ ಅವರು ಇದರಲ್ಲಿ NOC ಕೊಡ್ತೀನಿ ಕೂಡ ಅಂತ ಮೆನ್ಷನ್ ಮಾಡಿದರೆ. ಇಟ್ ಈಸ್ ವೆರಿ ವೆರಿ ಈಸಿ. ಸೊ ದ ಫ್ಲ್ಯಾಟ್ಸ್ ಆರ್ ರೆಡಿ ಟು ಮೂವ್. ಯು ಕ್ಯಾನ್ ಆ್ಯಕ್ಚುಲಿ ಸಿ ದ ಫ್ಲ್ಯಾಟ್ಸ್ ಅಟ್ ದಟ್ ಸೈಟ್. ಎಸ್, ಸೊ ಕನ್ಸ್ಟ್ರಕ್ಷನ್ ಆಗಿರೋ ಬ್ಲಾಕ್ ಆಗಿರೋದ್ರಿಂದ ನೀವು ಇದನ್ನು ಈಗಲೇ ಬುಕ್ ಮಾಡಬೇಕು, ಆನ್ಲೈನ್ ಬುಕ್ ಮಾಡಬೇಕು ಅಂತೇನಿಲ್ಲ, ನೋಡ್ದಲ್ಲೇ ಬುಕ್ ಮಾಡಬೇಕಂತೇನಿಲ್ಲ. ಪ್ಲೀಸ್ ವಿಸಿಟ್ ಮಾಡಿ. ಅದನ್ನು ಹೇಳ್ತೀನಿ ಕೆಲವೊಂದು ಪಾಯಿಂಟ್ಸ್ ಯಾವ ಥರ ಮಾಡಬೇಕಂತೇಳಿ. ವಿಸಿಟ್ ಮಾಡಿಬಿಟ್ಟು ನೀವು ಇದು ಮಾಡ್ಕೊಳ್ಳಿ. GST ಆ್ಯಂಡ್ ಅದರ್ ಫೀಸ್, ಎಸ್ ಅದರ್ ಫೀಸ್ ಅಂದ್ಬಿಟ್ರೆ ಈ GST EST ವಾಟ್ ಎವರ್ ಇಟ್ ಈಸ್, ಗೌರ್ಮೆಂಟ್ ಚಾರ್ಜು, ಸ್ಟ್ಯಾಂಪ್ ಡ್ಯೂಟಿ ಅದೆಲ್ಲ ಬೈ ಡಿಫಾಲ್ಟ್ 6.67 or 7% ಆಸ್ ಪರ್ ದ ಮಾರ್ಕೆಟ್ ಏನಿದೆ ಅದು ಬಂದುಬಿಡುತ್ತೆ. ಅದ್ರ ಮೇಲೆ ನೀವು ಗಮನ ಇರಲಿ. 11 lakh ಅಂದ್ಕೊಳ್ಳೆ ಡೈರೆಕ್ಟಾಗಿ 11 lakh ಆಗಿರಲ್ಲ. 11 lakh ಮೇಲೆ ಅದು ಯಾವ ಕಂಡೀಷನ್ಲಿದೆ, ಅಲ್ಲಿ ಏನಿದೆ ಏನಿಲ್ಲ, ಓಕೆ, ಅದರದ್ದು ಅದನ್ನೆಲ್ಲ ಗಮನಿಸಬೇಕಾಗುತ್ತೆ. ಸೊ ಕಂಟಿನ್ಯೂ ಟು ಬುಕ್ ಹೋಗಿ. ಕಂಟಿನ್ಯೂ ಟು ಬುಕ್ ಹೋಗಿಬಿಟ್ರೆ ಎಸ್. ಸೊ ಇಟ್ ಈಸ್ ವೆರಿ ವೆರಿ ಬೇಸಿಕ್ ಇನ್ಫಾರ್ಮೇಷನ್. ಫುಲ್ ನೇಮ್, ಇಮೇಲ್ ID,
father husband name, date of birth, mobile number, select sex, Aadhaar card, married or unmarried, PAN card, ಕೋಟಾ. ಇನ್ ಕೇಸ್ ನೀವೇನಾದರೂ ಎಕ್ಸ್ ಸರ್ವಿಸ್ ಮ್ಯಾನ್ ಕೋಟಾದಲ್ಲಿ ಹೋದರೆ ಪ್ಲೀಸ್ ನಿಮ್ಮದು ಐ ಡಿ ಕಾರ್ಡನ್ನು ಹಾಕಿ. ವಾಟ್ ಈಸ್ ಅ ಬೆನಿಫಿಟ್ ಐ ಆಮ್ ನಾಟ್ ಶ್ಯೂರ್, ದೇರ್ ಮೈಟ್ ಬಿ ಸಮ್ ಬೆನಿಫಿಟ್. ಅದನ್ನು ಹೆಂಗೆ ತಿಳ್ಕೊಬೇಕಂತ ನಾನು ನಿಮ್ಗೆ ಹೇಳ್ತೀನಿ. ಪರ್ಸನಲ್ ವಿತ್ ಡಿಸಬಿಲಿಟಿ ಯು ಕ್ಯಾನ್ ಸೆಲೆಕ್ಟ್ ಶೆಡ್ಯೂಲ್ಡ್ ಕಾಸ್ಟ್, ಶೆಡ್ಯೂಲ್ಡ್ ಟ್ರೈಬ್ ಇದ್ದರೆ ಸೆಲೆಕ್ಟ್ ಮಾಡಿ ಅದಕ್ಕೆ ಸಂಬಂಧಪಟ್ಟಿದ್ದು ದಾಖಲೆ ಕೊಡಬೇಕಾಗುತ್ತೆ. ಇದರಲ್ಲಿ ಯಾವುದು ಫಾಲೋ ಅಪ್ ಆಗಲಿಲ್ಲ ಅಂದರೆ ಡೈರೆಕ್ಟಾಗಿ ಜನರಲ್ ಅಂತ ಬುಕ್ ಮಾಡಿ. ನಿಮ್ಮದು ಅಡ್ರೆಸ್ ಆಗಿ, ನಿಮ್ಮದು ಆಧಾರ್ ಅಡ್ರೆಸ್ ಹಾಕಿ, ಇಲ್ಲ ಬೆಂಗಳೂರು ಅಡ್ರೆಸ್ ಎಲ್ಲಿ ನೀವು ಇದ್ದೀರಾ ಪ್ರೆಸೆಂಟ್ಲಿ ಆ ಅಡ್ರೆಸ್ ಹಾಕಿ. ಸೊ ಇಲ್ಲಿ ಚೂಸ್ ದ ಫೈಲ್ ಅಂತ ಕೊಟ್ಟಿದ್ದಾರೆ. ಇಲ್ಲಿ ನೀವು ಆಧಾರ್ನ, ಪ್ಯಾನ್ನ, ಕಾಸ್ಟ್ ಸರ್ಟಿಫಿಕೇಟು, ಡೊಮಿಷಿಯಲ್ ಸರ್ಟಿಫಿಕೇಟ್ ಯು ಬೀನ್ ಇನ್ ಕರ್ನಾಟಕ ಫಾರ್ ಮೋರ್ ದನ್ 10 years, ವಾಟ್ ಎವರ್ ಇಟ್ ಇಸ್. ಬೇಸಿಕ್ ರೂಲ್ ಅಫಿಡೇಟ್ ಏನು ಹೇಳ್ತಾರೆ ಅದನ್ನು ಮಾಡಿಸಿ. ಡೊಮಿಷಿಯಲ್ ಸರ್ಟಿಫಿಕೇಟ್ ಹೆಂಗೆ ಕಾಣುತ್ತೆ ಅಂತ ಯೂಟ್ಯೂಬಲ್ಲಿ ಸರ್ಚ್ ಮಾಡಿ, ಇಲ್ಲ ಗೂಗಲಲ್ಲಿ ಚೆಕ್ ಮಾಡಿ, ಒಂದು ಎಕ್ಸಾಂಪಲ್ ಸಿಗುತ್ತೆ, ಅದೇ ಕಂಟೆಂಟನ್ನು ಹಾಕಿ. ಇಲ್ಲ ಲೋಕಲ್ ಎಲ್ಲಿಯಾದರೂ ಬಿ ಡಿ ಎ ಆಗಲಿ, ನಿಮ್ಮ ಡಿಸ್ಟಿಕ್ ತಾಲೂಕು ನೀವಿರೋ ಜಾಗದಲ್ಲಿ ಹೋಗಿ ಲಾಯರ್ ಕೇಳಿ ನನಗೊಂದು ಡೊಮಿಷಿಯಲ್ ಸರ್ಟಿಫಿಕೇಟ್ ಬೇಕಂತ ಹೇಳಿ ಅವರು ನಿಮಗೆ ಪ್ರೆಸೆಂಟ್ ಮಾಡ್ತಾರೆ. ಬೇಕಾದ ರಿಕ್ವೈರ್ಮೆಂಟ್ ಡಾಕ್ಯುಮೆಂಟ್ ತೊಗೊಂಡು ನೋಟ್ರಿ ಮಾಡಿಸಿ ಅದನ್ನು ಇಲ್ಲಿ ನೀವು ಲೋಡ್ ಮಾಡಬೇಕಾಗುತ್ತೆ. ಸೊ ಪ್ರತಿಯೊಂದು ಲೋಡ್ ಮಾಡಿದ್ಮೇಲೆ ಸಬ್ಮಿಟ್ ಕೊಡಬೇಕು. ಸೊ ಸಬ್ಮಿಟ್ ಕೊಟ್ಟಮೇಲೆ ನೀವು ಹೆಂಗೆ ಇದು ದಿಸ್ ಇಸ್ ಆಸ್ ಸಿಂಪಲ್ ಆಸ್ ಯು ಬೈಯಿಂಗ್ ಎ ಬಿರಿಯಾನಿ ಫ್ರಮ್ ಝೊಮ್ಯಾಟೊ. ಇಟ್ ಇಸ್ ವೆರಿ ಕ್ಲಿಯರ್ ಆ್ಯಂಡ್ ವೆರಿ ಈಸಿ. ಈಗ ನೀವು ಇದನ್ನೆಲ್ಲ ತುಂಬಿಬಿಟ್ಟು ಸಬ್ಮಿಟ್ ಮಾಡಿದ್ರೆ ಇಟ್ ವಿಲ್ ಗೋ ಟು ನೆಕ್ಸ್ಟ್ ಪೇಜ್ ವಿಚ್ ಇಸ್ ಅ ಪೇಮೆಂಟ್ ಪೇಜ್. ಪೇಮೆಂಟಲ್ಲಿ ಥ್ರೂ ಕ್ರೆಡಿಟ್ ಕಾರ್ಡ್, ಡೆಬಿಟ್ ಕಾರ್ಡ್, ನೆಟ್ ಬ್ಯಾಂಕಿಂಗ್, RTGS, ಮಲ್ಟಿಪಲ್ ಸೋರ್ಸ್ ಇರುತ್ತೆ. ಆ ಸೋರ್ಸ್ ಪ್ರಕಾರ ನೀವು ಎಷ್ಟು ಅಮೌಂಟನ್ನು ಕೊಡಬೇಕನ್ನ ಅದನ್ನು ಪೇಮೆಂಟ್ ಮಾಡಿದ್ರೆ ಸಾಕು. ಇಲ್ಲಾಂದರೆ ಇನ್ವಾಯ್ಸನ್ನು ರೇಸ್ ಮಾಡಿ ಹೋಗ್ಬಿಟ್ಟು ಬ್ಯಾಂಕಿಗೆ ಕೊಡ್ಬೋದು. ಈಗ ನಾನು ಇದನ್ನೇನು ಫಿಲ್ ಮಾಡೋಕ್ಕೆ ಹೋಗ್ತಾ ಇಲ್ಲ. ಇಟ್ ಇಸ್ ಆಸ್ ಸಿಂಪಲ್ ಆಸ್ ನಾನು ಹೇಳ್ದಂಗೆ ನೀವು ಹೆಂಗೆ ಶಾಪಿಂಗ್ ಮಾಡಬೇಕಾದ್ರೆ ಕಾರ್ಟಿಗೆ ಹಾಕ್ತಿರಲ್ಲ, ಎಲ್ಲ ಇನ್ಫಾರ್ಮೇಷನ್ ತುಂಬಿಬಿಟ್ಟು ನೀವು ರಿಜಿಸ್ಟರ್ ಮಾಡಿದ್ರೆ ಕಾರ್ಟಲ್ಲಿರುತ್ತೆ. ಕಾರ್ಟಲ್ಲಿ ಇದ್ದ ತಕ್ಷಣ ನಿಮ್ಮದು ಪ್ರಾಡಕ್ಟು ನಿಮ್ದು ಆಗಿರಲ್ಲ. ಅದೇ ಥರ ನೀವು ಸಬ್ಮಿಟ್ ಮಾಡಿದ ತಕ್ಷಣ, ರಿಜಿಸ್ಟರ್ ಮಾಡಿದ ತಕ್ಷಣ ಇದು ನಿಮ್ಮ ಫ್ಲಾಟ್ ಆಗಲ್ಲ. ಪೇಮೆಂಟ್ ಮಾಡಿ, ಪೇಮೆಂಟ್ ಸಕ್ಸಸ್ಫುಲ್ ಆದರೆ ಮಾತ್ರ ನಿಮ್ದಾಗುತ್ತೆ. ಶಾಪಿಂಗ್ ಮಾಡಬೇಕಾದ್ರೆ ಹೆಂಗೆ ಕಾರ್ಟಿಂದ ಪೇಮೆಂಟ್ ಪ್ರೊಸೀಡ್ ಮಾಡಿ ಆರ್ಡರ್ ಸಕ್ಸಸ್ಫುಲ್ ಆಗೋದಲ್ಲ, ಆ ಥರ ಸಿಂಪಲ್ ರೂಲ್ ಇರುತ್ತೆ. ನಥಿಂಗ್ ಟು ಪ್ಯಾನಿಕ್. ಈ ಥರ ನೀವು ಇದನ್ನು ಮಾಡಬೇಕಾಗುತ್ತೆ. ಸೊ ಕಮಿಂಗ್ ಬ್ಯಾಕ್ ಟು ಬೇಸಿಕ್ ಇನ್ಫಾರ್ಮೇಷನ್ ಅಗೇನ್, ಇದು ಬಂದುಬಿಟ್ಟು 11 ಲಕ್ಷ. ಇದರಲ್ಲಿ ಕೆಲವೊಂದು ಇಂಪಾರ್ಟೆಂಟು, ಪಾರ್ಕಿಂಗ್ ಹೇಗಿದೆ, ಏನಿದೆ, ಯಾವುದೇ ಇನ್ಫಾರ್ಮೇಷನ್ ಕೊಟ್ಟಿಲ್ಲ. ಇನ್ ಕೇಸ್ ಪಾರ್ಕಿಂಗ್ ಇದ್ದರೆ ಅದನ್ನು ಕ್ವಶನ್ ಮಾಡಿ ಇಟ್ಕೊಳ್ಳಿ. ನಿಮ್ಗೇನಾದರೂ ಆ ಜಾಗದಲ್ಲಿ ಇಫ್ ಯು ಆರ್ ಕಂಫರ್ಟಬಲ್ ಟು ಸ್ಪೆಂಡ್ 11 lakh ಫಂಡ್ ಅಡಿಷ್ನಲ್ ಕಾಸ್ಟ್, ಸ್ಟ್ಯಾಂಪ್ ಡ್ಯೂಟಿ, GST, ಅದರ್ ಗೌರ್ಮೆಂಟ್ ಫೀಸ್ ಏನೇ ಆಗಿರಲಿ, ಇನ್ ಕೇಸಲ್ಲಿ BWSSಗೆ ಏನಾದರೂ ಕೊಡೋದಿತ್ತು ಅಂದರೆ ಸಂಬಂಧಪಟ್ಟಿದ್ದು, ಇಲ್ಲ ಈ ಮಲ್ಟಿಪಲ್ ಚಾರ್ಜಸ್ ಬಗ್ಗೆ ನಿಮಗೆ ಗಮನ ಇರಲಿ. ನಾಳೆ 1 BHK ತೊಗೊಂಡ್ಮೇಲೆ ಅಲ್ಲಿ ಯಾವುದೇ ಇಂಟೀರಿಯರ್ ಎಕ್ಸ್ಟೀರಿಯರ್ ಡೀಟೇಲ್ಸ್ ಇರೋದಿಲ್ಲ. ಅದನ್ನು ಮಾಡಲಿಕ್ಕೆ 1 ಲಕ್ಷ 2 ಲಕ್ಷ ಬೇಸ್ಡ್ ಆನ್ ಯುವರ್ ಇಂಟ್ರೆಸ್ಟ್ ನೀವು ಅದನ್ನು ಮಾಡ್ತೀರಾ. ಅದರದ್ದು ಕೂಡ ಅಮೌಂಟ್ ಎಲ್ಲ ಟ್ಯಾಲಿ ಇರಲಿ. ಅಪ್ರಾಕ್ಸಿಮೇಟ್ಲಿ ಎಂಡ್ ಆಫ್ ದ ಡೇ 12, 13, 14, 15 ಲ್ಯಾಕ್ವರೆಗೂ ಇನ್ಕ್ಲೂಡಿಂಗ್ ನಾನು ಹೇಳ್ತಾ ಇರೋದು ನಿಮ್ಮ ಡೆವಲಪ್ಮೆಂಟ್ ಚಾರ್ಜಸ್ ಎಲ್ಲ. ಐ ಮೀನ್ ನಿಮ್ಗೆ ಬೇಕಾದಂಗೆ ನೀವೆಲ್ಲ ಮಾಡಿಸ್ಕೊಂಡು ಇರ್ಲಿಕ್ಕೆ ಮಾಡಬೇಕಂದ್ರೆ ಈ ಥರ ಖರ್ಚು ಇರುತ್ತೆ. ನಾಳೆ ಬಾಡಿಗೆ ಕೊಡಬೇಕಂದ್ರೆ ಇವೆಲ್ಲ ಬೇಸಿಕ್ ಮಾಡಬೇಕಾಗಿರುತ್ತೆ. ಅದೆಲ್ಲ ಎಕ್ಸ್ಟ್ರಾ ಖರ್ಚು, ಒಂದು 1 ಲಕ್ಷನೋ 2 ಲಕ್ಷನೋ 3 ಲಕ್ಷನೋ 4 ಲಕ್ಷನೋ ತಲೆಯಲ್ಲಿರಲಿ. ಸೊ ಅದನ್ನೆಲ್ಲ ತಲೆಯಲ್ಲಿ ಇಟ್ಕೊಂಡು ನೀವು ಇದನ್ನು ಪ್ರೊಸೀಡ್ ಮಾಡಬೇಕಾಗುತ್ತೆ. ದೇರ್ ಆರ್ 8 ಆಪ್ಷನ್ಸ್ ಇದೆ. ಯಾವ ಫೇಸಿಂಗ್ ಇದೆ ಅಂತ ಏನು ಕೊಟ್ಟಿಲ್ಲ ಇಲ್ಲಿ. ಸೊ ನೀವು ಅಲ್ಲಿ ಹೋಗ್ಬಿಟ್ಟೆ ನೋಡಿದ್ರೆ ಈ 8 ಫ್ಲ್ಯಾಟು ಯಾವ ಫೇಸಿಂಗ್ ಇದೆ, ನಿಮ್ಮ ಫೇಸಿಂಗ್ ಯಾವುದು ಇಷ್ಟ, ಅಲ್ಲಿ ಎಲ್ಲ ಫ್ಲ್ಯಾಟ್ ಒಳಗಡೆ ಹೋಗಿ ನೋಡಿ ಯಾವುದಾದ್ರೂ ತುಂಬ ಡ್ಯಾಮೇಜ್ ಏನಾದರೂ ಆಗಿದೆಯಾ, ಇಲ್ಲ ಡೋರ್ ಎಲ್ಲದಕ್ಕೂ ಹಾಕಿದಾರಾ, ಬಾತ್ರೂಮ್ ಸೆಟ್ಟಿಂಗ್ಸ್ ಎಲ್ಲದಕ್ಕೂ ಇದೆಯಾ. ಓಕೆ, ಸೊ ಈ ಥರ ಕೆಲವೊಂದು ಪಾಯಿಂಟ್ಗಳನ್ನ ಹೋಗ್ಬಿಟ್ಟು ನೋಟ್ ಡೌನ್ ಮಾಡ್ಕೊಳ್ಳಿ. ನೋಟ್ ಡೌನ್ ಮಾಡ್ಕೊಂಡ್ಬಿಟ್ಟು ಆಮೇಲೆ ಡೈರೆಕ್ಟಾಗಿ ಬಂದು ಬುಕ್ ಮಾಡಬೇಡಿ. ಒಂದ್ಸಲ BDAಗೆ ವಿಸಿಟ್ ಮಾಡಿ. ಪ್ರತಿ ದಿವಸ BDAಯಲ್ಲಿ 3 ಗಂಟೆ ಮೇಲೆ ಕನ್ಸ್ಯೂಮರ್ಗೆ ಒಳಗೆ ಎಂಟ್ರಿ ಕೊಡ್ತಾರೆ. ಪ್ರತಿಯೊಂದು ಲೇಔಟ್ಗೂ ಒಬ್ಬೊಬ್ಬರು ಇಂಜಿನಿಯರ್ಸು, ಕೇಸ್ ವರ್ಕರ್ ಇದ್ದಾರೆ. ಸೊ ನೀವು ಅಲ್ಲಿ ಒಳಗಡೆ ಹೋಗಿ ಸೆಕ್ಯೂರಿಟಿ ಕೇಳಿದ್ರೆ ನಾನು ಆಲ್ ಓವರ್ ಬಗ್ಗೆ ವಿಚಾರಿಸ್ಲಿಕ್ಕೆ ಬಂದಿದ್ದೀನಿ ಅಂದರೆ ದೇ ವಿಲ್ ಗೈಡ್ ಯು ಎಕ್ಸಾಕ್ಟ್ಲಿ ಎಲ್ಲಿ ಹೋಗ್ಬೇಕಂತ ಹೇಳಿ. ಸೊ ಅಲ್ಲಿ ಹೋದ್ಮೇಲೆ ನಿಮ್ಮಲ್ಲಿರೋ ಪ್ರತಿ ಕ್ವಶನ್, ಸರ್ 11 ಲಕ್ಷ ಆದಮೇಲೆ ಅದೆಷ್ಟಾಗುತ್ತೆ, ಇದೆಷ್ಟಾಗುತ್ತೆ, ಏನೇನು ಇರಬೇಕು ಸರ್, ಅಲ್ಲಿ ಹೋಗಿದ್ದೆ ಅದಿಲ್ಲ, ಅದನ್ನು ಮಾಡಿಸ್ಕೊಡ್ತೀರಾ. ಒಂದು ರೂಮಲ್ಲಿ ಹೋಗಿದ್ದೆ ವಿಂಡೋ ಇತ್ತು, ಇನ್ನೊಂದು ರೂಮಲ್ಲಿ ವಿಂಡೋ ಹೊಡೆದಾಕ್ಬಿಟ್ಟಿದ್ದಾರೆ, ಅದನ್ನು ನೀವು ಮಾಡಿಸ್ಕೊಡ್ತೀರಾ. ಈ ಥರ ಮಲ್ಟಿಪಲ್ ಡೌಟ್ಸ್ ಇರುತ್ತೆ. ಸ್ವಲ್ಪ ಹಳೇದಾಗಿರೋದ್ರಿಂದ, ಎಷ್ಟು ವರ್ಷ ಹಳೇದು ನನಗೆ ಗೊತ್ತಿಲ್ಲ, ಅದನ್ನು ಕೇಳಿ. ಇದು ಎಷ್ಟು ವರ್ಷ ಹಳೇದು, ಎಷ್ಟು ಬ್ಲಾಕ್ ಇದೆ, ಎಷ್ಟು ಬ್ಲಾಕಲ್ಲಿ ಎಷ್ಟು ಜನ ಆಲ್ರೆಡಿ ಲಿವಿಂಗ್ ಇದ್ದಾರೆ, ಅವನ್ನೆಲ್ಲ ಅಲ್ಲಿ ಹೋಗಿ ವಿಚಾರಿಸಿ ಲೋಕಲಲ್ಲಿ ನೀಟಾಗಿ ಎನ್ಕ್ವೈರಿ ಮಾಡಿಬಿಟ್ಟು then discuss with the family and take a call. So this is how it is booked. Don't wait for a next flat mela. It's already all the available flats are up for a sale. Details and download ಮಾಡ್ಕೊಳ್ಳಿ, ಲೊಕೇಶನ್ ನೋಡಿ, ಕ್ವಶನ್ಸ್ ಎಲ್ಲ ಲೀಸ್ಟ್ ಡೌನ್ ಮಾಡ್ಕೊಳ್ಳಿ. ವೆಲ್ ಪ್ರಿಪೇರ್ಡ್ ಕ್ವಶನ್ಸ್ನ ತೊಗೊಂಡು BDAಗೆ ಹೋಗಿ. ಒಂದೊಂದ್ಸಲ ಏನಾಗುತ್ತೆ, BDA ಆಫೀಸಲ್ಲಿ ಪ್ರಾಬ್ಲಿ ದೇ ಮೈಟ್ ಬಿ ಬಿಸಿ ಆರ್ ದೇ ಮೈಟ್ ಬಿ ಡಸಂಟ್ ಹ್ಯಾವ್ ಅ ಡೀಟೇಲ್ಸ್. ಇಲ್ಲ ನೀವು ಕೇಳಬೇಕಾದ್ರೆ ಅದನ್ನು ಕೇಳೋದು, ಇದನ್ನು ಕೇಳೋದು, 1-2-3 ಕ್ವಶನ್ ಕೇಳ್ದಲ್ಲೇ ವಾಪಸ್ ಮನೆಗೆ ಬರೋದು, ಮತ್ತೆ ಕನ್ಫ್ಯೂಷನ್ ಎಲ್ಲ ಮಾಡ್ಕೋಬೇಡಿ.
ಪ್ರತಿಯೊಂದು ಲೀಸ್ ಡನ್ ಮಾಡ್ಕೊಳ್ಳಿ, ಬಿಕಾಸ್ ಇಟ್ಸ್ ಅನ್ ಇನ್ವೆಸ್ಟ್ಮೆಂಟ್, ನಾಟ್ ಅ ಫ್ರೀ ಹೌಸ್. ನೀವು ದುಡ್ಡು ಕೊಡ್ತೀರಾ ಎಂಡ್ ಆಫ್ ದ ಡೇ. ಅದನ್ನೆಲ್ಲ ನೀಟಾಗಿ ತಿಳ್ಕೊಂಡ್ಬಿಟ್ಟು ಎಲ್ಲದಕ್ಕೂ ಅರ್ಥ ಮಾಡಿಕೊಂಡು ಮನೇಲಿ ಬಂದು ಡಿಸ್ಕಷನ್ ಮಾಡಿ ಬುಕ್ ಯುವರ್ ಓನ್ ಫ್ಲ್ಯಾಟ್ ಡೈರೆಕ್ಟ್ಲಿ ಲೈಕ್ ಥ್ರೂ ವೆಬ್ಸೈಟ್ BDA ಕಡೆಯಿಂದನೇ ಅಂತ ಹೇಳ್ತೀನಿ. ಐ ಆಮ್ ವಿಶಿಂಗ್ ಯು ಎವ್ರಿಬಡಿ ಆಲ್ ದ ಬೆಸ್ಟ್ ಇನ್ ಕೇಸ್ ಇಫ್ ಯು ಆರ್ ಟೇಕಿಂಗ್ ಪಾರ್ಟ್ ಇನ್ ದಿಸ್. ಇನ್ ಕೇಸ್ ನನ್ನ ಕಡೆಯಿಂದ ಏನಾದರೂ ಹೆಲ್ಪ್ ಬೇಕಂದರೆ, ಸಹಾಯ ಬೇಕು, ಇಫ್ ಯು ವಾಂಟ್ ಟು ಡಿಸ್ಕಸ್ ವಿತ್ ಮೀ, ಯು ಆರ್ ಫ್ರೀ ಟು ಮೆಸೇಜ್ ಮಾಡಿ ನಮಗೆ. ವಿ ವಿಲ್ ಟಾಕ್ ಟು ಯು, ಟೈಮ್ ಕೊಟ್ಟು ನಿಮ್ಮ ಹತ್ರ ಮಾತಾಡ್ತೀವಿ. ಸೊ ಆನ್ ದಟ್ ನೋಟ್, ಐ ಆಮ್ ಗೋನಾ ಕ್ಲೋಸ್ ದಿಸ್ ವಿಡಿಯೋ. Thank you so much. Bye-bye. My next video will be on other locations back to back. Thank you.